Hello everyone, welcome to Sanmargana classes. ಪರಮಾಣುವಿನ ರಚನೆಯ ಪಾಠದ 41ನೇ ಪ್ರಶ್ನೆ. ಕ್ಯಾಲ್ಸಿಯಂ ಮತ್ತು ಆರ್ಗಾನ್ ಪರಮಾಣುವಿನಲ್ಲಿರುವ ನ್ಯೂಕ್ಲಿಯನ್ಗಳ ಸಂಖ್ಯೆ 40. ಕ್ಯಾಲ್ಸಿಯಂ ಮತ್ತು ಆರ್ಗಾನ್ಗಳ ಪರಮಾಣುಗಳ ಸಂಖ್ಯೆ ಕ್ರಮವಾಗಿ 20 ಮತ್ತು 18 ಆಗಿದೆ. ಈ ಎರಡು ಧಾತುಗಳ ಜೋಡಿಯನ್ನು ಏನೆನ್ನುವರು? ಹಾಗೂ ಆರ್ಗಾನ್ ಧಾತುವಿನಲ್ಲಿರುವ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಮತ್ತೆ ಆರ್ಗಾನ್ ಪರಮಾಣುವಿನಲ್ಲಿರುವ ನ್ಯೂಕ್ಲಿಯಾನ್ಗಳ ಸಂಖ್ಯೆ 40. ನ್ಯೂಕ್ಲಿಯಾನ್ಗಳು ಅಂದ್ರೆ ನ್ಯೂಕ್ಲಿಯಾನ್ಗಳು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳನ್ನ ನ್ಯೂಕ್ಲಿಯಾನ್ಗಳು ಅಂತ ಕರಿತೀವಿ. ನ್ಯೂಕ್ಲಿಯಾನ್ಗಳ ಸಂಖ್ಯೆ 40 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಎರಡು ಸೇರಿ ಇಷ್ಟು ಕೊಟ್ಟಿದ್ದಾರೆ, 40. ಕ್ಯಾಲ್ಸಿಯಂ ಮತ್ತು ಆರ್ಗಾನ್ಗಳ ಪರಮಾಣು ಸಂಖ್ಯೆ. ಸರಿ, ಹಾಗಿದ್ರೆ ಇದೇನಾಯ್ತು? ರಾಶಿ ಸಂಖ್ಯೆ ಆಯ್ತಾ? ಯಾಕೆಂದ್ರೆ ನಮಗೆ ಗೊತ್ತು ರಾಶಿ ಸಂಖ್ಯೆ ಅಂದ್ರೆ ಏನು. ಇದು ನ್ಯೂಕ್ಲಿಯಾನ್ಗಳ ಸಂಖ್ಯೆ ಆಗಿರುತ್ತೆ, ಅಥವಾ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನ ನಾವು ರಾಶಿ ಸಂಖ್ಯೆ ಅಂತ ಕರಿತೀವಿ. ಸರಿ, ಹಾಗಾಗಿ 40 ಆಯ್ತು. ಕ್ಯಾಲ್ಸಿಯಂ ಆರ್ಗಾನ್ಗಳ ಪರಮಾಣು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 20 ಮತ್ತು 18 ಆಗಿದೆ. ಕ್ಯಾಲ್ಸಿಯಂ 20, ಆರ್ಗಾನ್ 18, ರಾಶಿ ಸಂಖ್ಯೆ 40. ಈ ಎರಡು ಧಾತುಗಳ ಜೋಡಿಯನ್ನು ಏನೆನ್ನುವರು? ನಿಮ್ಗೆ ಪುಸ್ತಕದಲ್ಲಿ ಕೊಟ್ಟಿರೋದೇ ಐಸೋಟೋಪ್ಗಳು, ಸಮಸ್ಥಾನಿಗಳು ಮತ್ತೆ ಐಸೋಬಾರ್ಗಳು ಅಲ್ವಾ? ಅವೆರಡರಲ್ಲೇ ಯಾವ್ದಾರ ಒಂದು ಆನ್ಸರ್ ಇರುತ್ತೆ. ಹೇಳಿ, ಇಲ್ಲಿ ಪರಮಾಣು ಸಂಖ್ಯೆ ಒಂದೇ ಇದೆಯಾ? ಇಲ್ಲಿ ಬೇರೆ ಬೇರೆ ಇದೆ. ಹಾಗಿದ್ರೆ ರಾಶಿ ಸಂಖ್ಯೆ ಒಂದೇ ಇದೆಯಾ? ಹೌದು, ರಾಶಿ ಸಂಖ್ಯೆ ಒಂದು ಇದೆ. ಯಾವ ಧಾತುಗಳಲ್ಲಿ ಪರಮಾಣು ಸಂಖ್ಯೆ ಬೇರೆ ಬೇರೆ ಇದ್ದು ರಾಶಿ ಸಂಖ್ಯೆ ಒಂದೇ ಇರುತ್ತೆ ಅದನ್ನ ಏನಂತ ಕರೆಯುತ್ತಾರೆ? ಹೌದು, ಐಸೋಬಾರ್ಗಳು. ಈ ಎರಡು ಧಾತುಗಳ ಜೋಡಿಯನ್ನು ಐಸೋಬಾರ್ ಎನ್ನುವರು. ಹಾಗಿದ್ರೆ ಆರ್ಗಾನ್ ನಲ್ಲಿರುವ ಧಾತುವಿನಲ್ಲಿರುವ ನ್ಯೂಟ್ರಾನ್ ನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಬಹಳ ಸುಲಭ ಇದೆ ನೋಡಿ, ನಮಗ್ ಗೊತ್ತು. P+N ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ ಸಂಖ್ಯೆ ರಾಶಿ ಸಂಖ್ಯೆಗೆ ಈಕ್ವಲ್ ಆಗಿರುತ್ತೆ. ಪ್ರೋಟಾನ್ ನ ಸಂಖ್ಯೆ ಅಂದ್ರೆ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಎಷ್ಟಿದೆ ಕ್ಯಾಲ್ಸಿಯಂದು? ಸಾರಿ, ಆರ್ಗಾನ್ ಕೇಳಿದಾರ. ಸರಿ, ಆರ್ಗಾನ್ ನ ಪ್ರೋಟಾನ್ ಸಂಖ್ಯೆ ಎಷ್ಟು? ಪರಮಾಣು ಸಂಖ್ಯೆ ಎಷ್ಟಿದೆ? 18 ಇದೆ. 18 + n = 40. ಹಾಗಾಗಿ n = 40 - 18 ಎಷ್ಟಾಯ್ತು? 22 ಆಯ್ತಾ ಅಲ್ವಾ? ಹಾಗಾಗಿ ನ್ಯೂಟ್ರಾನ್ ನ ಸಂಖ್ಯೆ ಎಷ್ಟು? 22. ಥ್ಯಾಂಕ್ ಯು.